ಲಾ ಆಫ್ ಟಾಟ್ಸ್ ಜನರಲ್ ಡಿಫೆನ್ಸಸ್ ಯೂನಿಟ್ 2 ಇದು ಜನರಲ್ ಡಿಫೆನ್ಸಸ್ ಬರುತ್ತೆ ಟಾಟ್ ಲಾ ಅಲ್ಲಿ ಏನೇನು ಅನ್ನೋದನ್ನ ನಾವು ನೋಡ್ಬೋದು. ಇದರಲ್ಲಿ ಏನೇನು ಬರುತ್ತೆ ಅಂತಂದರೆ ವೆನ್ ಎ ಪ್ಲೇಂಟಿಫ್ ಬ್ರಿಂಗ್ಸ್ ಆ್ಯಕ್ಷನ್ ಅಗೇನ್ಸ್ಟ್ ಡಿಫೆಂಡೆಂಟ್ ಫಾರ್ ಅ ಪರ್ಟಿಕ್ಯುಲರ್ ಟಾಟ್ providing the existence of all necessary ingredients of that tort, the defendant can still void liability by pleading the one of the general defenses available under law. ಸೊ ಒಂದು ಪ್ಲೇಂಟಿಫು ಒಂದು ಆ್ಯಕ್ಷನ್ ತಂದಾಗ ಡಿಫೆಂಡೆಂಟ್ ಮೇಲೆ ಎಲ್ಲ ನೆಸಸರಿ ಆ್ಯಕ್ಷನ್ಸ್ ತೊಗೊಂಡು ಆದರೂ ಅವ್ರ ಲಯಬಿಲಿಟಿ ತೊಗೋಬೋದು. ಏನೇನು ಡಿಫೆನ್ಸಸ್ ತೊಗೋಬೋದು ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಏನೇನು ಡಿಫೆನ್ಸಸ್ ತೊಗೋಬೋದು ಅಂದರೆ ವಾಲಂಟ್ರಿ ನಾನ್ ಫಿಟ್ ಇಂಜೂರಿಯಾ, ಇನ್ಎವಿಟಬಲ್ ಆಕ್ಸಿಡೆಂಟ್, ಆ್ಯಕ್ಟ್ ಆಫ್ ಗಾಡ್, ಪ್ರೈವೇಟ್ ಡಿಫೆನ್ಸ್, ಮಿಸ್ಟೇಕ್, ನೆಸೆಸಿಟಿ, ಸ್ಟ್ಯಾಟ್ಯುಟರಿ ಅಥಾರಿಟಿ, ಪ್ಲೇಂಟಿಫ್ ದ ಲಾ ರಾಂಗ್ ಡೂಯರ್, ಇವೆಲ್ಲ ಡಿಫೆನ್ಸಸ್ನ ತೊಗೋಬೋದು. ಅಂದರೆ ಏನೇನು ನಿನ್ನ ಟಾಟ್ ಲಾ ಕೆಳಗಡೆ ಬಂದಾಗ ಏನೇನು ಡಿಫೆನ್ಸಸ್ ತೊಗೋಬೋದು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಾಲಂಟ್ರಿ ನಾನ್ ಫಿಟ್ ಇಂಜೂರಿಯಾ ಹಂಗಂದ್ರೆ ಏನು? ವೆನ್ ಎ ಪರ್ಸನ್ ಕನ್ಸರ್ನ್ಸ್ ಟು ಸೂ ಇನ್ಫ್ಲಿಕ್ಷನ್ ಅಪಾನ್ ಹಾರ್ಮ್ ಇನ್ ಸೆಲ್ಫ್, ಅಂದರೆ ನೀನು ಒಂದು ಹಾರ್ಮ್ನ ನಿನ್ನ ಕಡೆ ತೊಗೊಂಡಾಗ ಅಂತಂದರೆ ಒಪ್ಕೊಂಡು ಒಂದು ಹಾರ್ಮ್ನ ತೊಗೋತೀನಿ ಒಪ್ಕೊಂಡು ಅಂತಂದಾಗ ಇದು ದೆರ್ ಇಸ್ ನೋ ರೆಮಿಡಿ. ಓಕೆ, ಇಂಥದ್ರಲ್ಲಿ ಪ್ಲೇಂಟಿಫ್ ಏನಂದರೆ ವಾಲಂಟ್ರಿಯಾಗಿ ಅವ್ರು ಏನು ಇಂಜುರಿ ಬರುತ್ತೆ ಅದನ್ನು ಸಫರ್ ಮಾಡ್ತೀವಿ ಅನ್ನೋದನ್ನ ಒಪ್ಕೊಂಡು ಒಳಗಡೆ ಬಂದಿರೋ ರೀತಿಲಿ ಅನ್ಕೋಬೋದು. ಓಕೆ, ಇದಕ್ಕೆ ಯಾವುದ್ಯಾವುದಕ್ಕೆ ಅಪ್ಲೈ ಮಾಡು ಅಂದರೆ ಎಕ್ಸಾಂಪಲ್ ಒಂದು ಕ್ರಿಕೆಟ್ ಮ್ಯಾಚ್ ನೀವು ನೋಡೋಕ್ಕೆ ಹೋದಾಗ ಅಲ್ಲಿ ಕ್ರಿಕೆಟ್ ಬಾಲ್ ಬಂದು ನಿಮ್ಮ ಮೇಲೆ ಬಿದ್ದರೆ ಅದು ನೀವು ಅದನ್ನು ಅವ್ರ ಬಗ್ಗೆ ಕ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದು ನೀವು ಅಗ್ರಿ ಮಾಡಿಕೊಂಡು ಒಳಗಡೆ ಹೋದಂಗೆ. ಇದಕ್ಕೆ ಎಕ್ಸಾಂಪಲ್ ಏನಂದರೆ ಹಾಲ್ ವರ್ಸಸ್ ಬ್ರೂಕ್ಲ್ಯಾಂಡ್ ಆಟೋ ರೇಸಿಂಗ್ ಕ್ಲಬ್. ಹಾಲ್ ವರ್ಸಸ್ ಬ್ರೂಕ್ಲ್ಯಾಂಡ್ ಆಟೋ ರೇಸಿಂಗ್ ಕ್ಲಬ್ಬಲ್ಲಿ ಏನಾಗುತ್ತೆ ಅಂತಂದರೆ ಮೋಟಾರ್ ರೇಸ್ ನೋಡೋಕ್ಕೆ ಹೋಗಿರ್ತಾರೆ ಇವರು ಹಾಲ್ ಅನ್ನೋರು. ಅವರು ಮೋಟಾರ್ ರೇಸಿಂಗ್ ಕ್ಲಬ್ಬು ಅಲ್ಲಿ ಮೋಟಾರ್ ರೇಸಿಂಗ್ ನಡಿಬೇಕಾದ್ರೆ ಕಲ್ಯೂಷನ್ ಆಗುತ್ತೆ ಎರಡು ಕಾರ್ ಮಧ್ಯೆ. ಅದರಲ್ಲಿ ಒಂದು ಕಾರ್ ಬಂದುಬಿಟ್ಟು ಒಂದು ಪಾರ್ಟ್ ಬಂದುಬಿಟ್ಟು ಅಲ್ಲಿ ಸ್ಪೆಕ್ಟೇಟರ್ ಏರಿಯಾಗೆ ಬಂದು ಬಿಡುತ್ತೆ. ಸೊ ಇದರಲ್ಲಿ ಏನು ಹೇಳ್ದಂಥ ಫ್ಯಾಕ್ಟ್ಸ್ ಇದೆಲ್ಲ ಫ್ಯಾಕ್ಟ್ಸ್ ಆಫ್ ಕೇಸು, ಅಂದರೆ ಇದೆಲ್ಲ ನಡೆದಿರೋ ಅಂಥದ್ದು. ಇದರಲ್ಲಿ ಡಿಸಿಷನ್ ಏನು ಬರುತ್ತೆ ಅಂತಂದರೆ ದ ಡಿಫೆಂಡೆಂಟ್ ಇಸ್ ನಾಟ್ ಲಯಬಲ್. ಅಂದರೆ ಡಿಫೆಂಡೆಂಟ್ ಯಾವ ಲಯಬಿಲಿಟಿನೂ ಇಲ್ಲ ಕ್ಲೇಮ್ ಮಾಡೋಕ್ಕೆ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿರಬೇಕು ಒಂದು ಮ್ಯಾಚ್ ನೋಡೋಕ್ಕೆ ಹೋದಾಗ ಇದೆಲ್ಲ ನಡೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸೆಕೆಂಡು ಪದ್ಮಾವತಿ ವರ್ಸಸ್ ದುಗಾನಿಕಾ. ವೈಲ್ ದ ಡ್ರೈವರ್ ಆಫ್ ದ ಜೀಪ್ ವಾಸ್ ಟೇಕಿಂಗ್ ಅ ಫಿಲ್ ಆಫ್ ಪೆಟ್ರೋಲ್, ಅಂದರೆ ಪದ್ಮಾವತಿ ವರ್ಸಸ್ ದುಗಾನಿಕಾಲಿ ಏನು ಅಂತಂದರೆ ಇದು ಒಬ್ಬ ಡ್ರೈವರು ಜೀಪ್ನ ಫಿಲ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ಸಡನ್ಲಿ ಒಂದು ಕಡೆ ಎಕ್ಸಲು ಬಿಚ್ಕೊಂಡ್ಬಿಡುತ್ತೆ, ಜೀಪು ಟಾಪಲ್ ಆಗಿಬಿಡುತ್ತೆ. ಇವರಿಬ್ಬರು ಸ್ಟ್ರೇಂಜರ್ಸು, ಅದರಲ್ಲಿ ಒಬ್ಬರು ಸತ್ತೋಗ್ಬಿಡ್ತಾರೆ. ಸೊ ಇದು ಕೇಸ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ನೀದರ್ ದ ಪ್ಲೇಂಟಿಫ್ ನಾರ್ ದ ಮಾಸ್ಟರ್ ಕ್ಯಾನ್ ಬಿ ಹೆಲ್ಡ್, ಯಾರು ಇದಕ್ಕೆ ಲಯಬಲ್ ಅಲ್ಲ ಅನ್ನೋದನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಮತ್ತು ಸ್ಟ್ರೇಂಜರ್ಸು ವಾಲಂಟ್ರಿಯಾಗಿ ಅವರು ಜೀಪಲ್ಲಿ ಹೋಗ್ತಾರೆ, ಮತ್ತು ಇದು ಯಾರು ಫೋರ್ಸ್ ಮಾಡಿದ್ದಲ್ಲ. ಸೊ ಇದು ರಿಸ್ಕ್ ಏನಿದೆಯೋ ಅದು ಅವರು ಹೋಲ್ಡ್ ಗುಡ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಉಲ್ಡ್ರಿಜ್ ವರ್ಸಸ್ ಸಮ್ನಾ. ಇದರಲ್ಲಿ ಏನು ಅಂತಂದರೆ ಒಂದು ಹಾರ್ಸ್ ಶೋ ನಡೀತಾ ಇರುತ್ತೆ. ಅಲ್ಲಿ ಫೋಟೋಗ್ರಾಫರ್ ನಿಂತ್ಕೊಂಡಿರುತ್ತೆ. ಸೊ ಹಾರ್ಸ್ ಏನು ಮಾಡುತ್ತೆ, ಜೋರಾಗಿ ಬಂದುಬಿಟ್ಟು ಪ್ಲೇಂಟಿಫ್ ಹತ್ರ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇವ್ರು ಭಯ ಪಟ್ಕೊಂಡು ಬಿದ್ದುಬಿಡ್ತಾರೆ. ಬಿದ್ದಾಗ ಅವ್ರಿಗೆ ಇಂಜುರೀಸ್ ಆಗುತ್ತೆ. ಸೊ ದ ಹಾರ್ಸ್ ರೈಡರ್ ವಾಸ್ ಟ್ರೈಂಗ್ ಟು ವಿನ್ ದ ಕಾಂಪಿಟಿಷನ್. ಸೊ ಹಾರ್ಸ್ ರೈಡರ್ ಏನು ಮಾಡ್ತಾನೆ, ಅವ್ನು ಕಾಂಪಿಟೇಷನ್ ವಿನ್ ಮಾಡೋದ್ರ ಬಗ್ಗೆ ಅವ್ನ ಗಮನ ಇರುತ್ತೆ. ಸೊ ಇದ್ರ ಬಗ್ಗೆ ಯಾವುದೋ ಲಯಬಿಲಿಟಿ ತೊಗೊಳಕ್ಕಾಗಲ್ಲ. ಸಿನ್ಸ್ ದ ಡಿಫೆಂಡೆಂಟ್ ಆ್ಯಂಡ್ ದ ರೈಡರ್ ಆರ್ ಟೇಕನ್ ಡ್ಯೂ ಕೇರ್ ಇನ್ ಸ್ಪೋರ್ಟಿಂಗ್ ಸರ್ಕಮ್ಸ್ಟೆನ್ಸಸ್, ದೇ ಆರ್ ನಾಟ್ ಲಯಬಲ್. ಸೊ ಇದಕ್ಕೆ ಅವ್ರು ಲಯಬಲ್ ಆಗಲ್ಲ. ಓಕೆ, ಇದರಲ್ಲಿ ವೈಟೇಟಿಂಗ್ ಫ್ಯಾಕ್ಟರ್ಸ್ ಏನು ಅಂತಂದರೆ ಕನ್ಸೆಂಟ್ ಒಬ್ಟೈನ್ ಬೈ ಫ್ರಾಡ್, ಬೈ ಚಾನ್ಸ್ ಏನಾರ ಇದರಲ್ಲಿ ಬೇರೆ ಫ್ಯಾಕ್ಟರ್ಸ್ ಏನೇನಿದೆ ಅಂದರೆ ಕನ್ಸೆಂಟ್ ಒಬ್ಟೈನ್ ಬೈ ಫ್ರಾಡ್, ಕನ್ಸೆಂಟ್ ಒಬ್ಟೈನ್ ಬೈ ಕಂಪಲ್ಷನ್, ಮಿಯರ್ ನಾಲೆಡ್ಜ್ ಡಸ್ ನಾಟ್ ಅಪ್ಲೈ ಕನ್ಸೆಂಟ್. ಅಂದರೆ ಇದರಲ್ಲಿ ವೈಟೇಟಿಂಗ್ ಫ್ಯಾಕ್ಟರ್ಸ್ ಬೇರೆ ಫ್ಯಾಕ್ಟರ್ಸ್ ಏನೇನು ಕನ್ಸೆಂಟ್ ಮಾಡ್ಬೋದು ಅಂತಂದರೆ ಈ ಫ್ರಾಡ್ ಮೂಲಕ ಅವ್ರಿಗೆ ನಿಜಾಂಶ ತಿಳಿದಂಗೆ ಫ್ರಾಡ್ ಮೂಲಕ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಗ, ಅಥವಾ ಕಂಪಲ್ಷನಿಂದ ಇನ್ವಾಲ್ವ್ ಆಗಿದ್ದಾಗ, ಮತ್ತು ಬರೀ ನಾಲೆಡ್ಜ್ ಕೊಟ್ಟಾಗ ಯು ಹ್ಯಾವ್ ಟು ಪ್ರೂವ್ 2 ಥಿಂಗ್ಸ್. ಓಕೆ, ದ ಪ್ಲೇಂಟಿಫ್ ನ್ಯೂ ರಿಸ್ಕ್ ಇತ್ತು ಅಂತ ಹಿ ವಾಲಂಟ್ರಿ ಅಗ್ರೀಡ್, ಬರೀ ನಾಲೆಡ್ಜ್ ಆಫ್ ದ ಹಜಾರ್ಡ್ ಡಸ್ ನಾಟ್ ಇನ್ಹೆರೆಂಟ್ ಅನ್ನೋದು ಇದು 3 ವೈಟೇಟಿಂಗ್ ಫ್ಯಾಕ್ಟರ್ಸ್ ಆಫ್ ಕನ್ಸೆಂಟ್ ಆಗುತ್ತೆ.
ಓಕೆ. ನೆಕ್ಸ್ಟು ಸ್ಮಿತ್ ವರ್ಸಸ್ ಬೇಕರ್, ಇದೊಂದು ಕೇಸ್ ಲಾ ತೊಗೋಬೋದು ನೀವು. ಸ್ಮಿತ್ ವರ್ಸಸ್ ಬೇಕರಲ್ಲಿ ಪ್ಲೇಂಟಿಫ್ ವಾಸ್ ಅ ವರ್ಕ್ಮನ್ ಎಂಪ್ಲಾಯ್ಡ್ ಇನ್ ಡಿಫೆಂಡೆಂಟ್ ವಿತ್ ಕಟ್ ರಾಕ್ ವಿತ್ ದ ಹೆಲ್ಪ್ ಆಫ್ ಅ ಕ್ರೇನ್. ಸ್ಟೋನ್ಸ್ ವೇರ್ ರೆಗ್ಯುಲರ್ಲಿ ಕನ್ವೇಡ್ ಓವರ್ ಪ್ಲೇಂಟಿಫ್ಸ್ ಹೆಡ್. ಅಂದರೆ ರಾಕ್ನ ಕಟ್ ಮಾಡ್ತಾಯಿದ್ರು, ಸ್ಟೋನು ಅವ್ರ ತಲೆ ಮೇಲೆ ಹೋಗ್ತಾ ಇತ್ತು, ಅದು ಸ್ಟೋನ್ ಬಿದ್ದು ಇಂಜುರಿ ಆಗೋಯಿತು. ಬಟ್ ಇವ್ರಿಗೆ ಗೊತ್ತಿತ್ತು ಹೀಗಾಗತ್ತೆ ಅಂತ, ಆದ್ರೂ ಇವ್ರಿಗೆ ಕಂಟಿನ್ಯೂ ಟು ವರ್ಕ್. ಸೊ ಇದು ಡಿಫೆಂಡೆಂಟ್ ಈಸ್ ನಾಟ್ ಲಯಬಲ್. ಓಕೆ. ಯಾಕೆ ಅಂತಂದರೆ ಬರೀ ನಾಲೆಜ್ ಹೇಳೋದ್ರಿಂದ ಇದು ಅಸಾಧ್ಯ ಆಗಲ್ಲ. ಇಟ್ ಡಿಡ್ ನಾಟ್ ಇನ್ವೈಟ್ ಅಪ್ಲಿಕೇಶನ್ ಆಫ್ ವಾಲಂಟರಿ ಫಿಟ್ ಇಂಜುರಿ. ಬರೀ ಅದ್ರ ಬಗ್ಗೆ ನಾಲೆಜ್ ಅಲ್ಲ, ನೆಸಸರಿ ಕೇರು ತೊಗೋಬೇಕು. ದ ಎಂಪ್ಲಾಯ್ ಕಂಪ್ಲೇಂಟ್ ಮಾಡಿದರು, ಬಟ್ ಬರೀ ಕಂಪ್ಲೇಂಟ್ ಮಾಡೋದ್ರಿಂದ ಏನಾಗಲ್ಲ. ನೆಕ್ಸ್ಟು ಪೇಷಂಟ್ ವರ್ಸಸ್ 40 years ಬಂದಿದ್ದರು. ಅವ್ರಿಗೆ ಪೇನ್ಫುಲ್ ಲಂಪ್ ಇತ್ತು ಬ್ರೆಸ್ಟ್ ಇದ್ರೂ ಅವ್ರ ಯುಟ್ರಸ್ನ ತೆಗೆದುಬಿಟ್ರು. ಸೊ ಅಲ್ಲಿಗೇನಾಯಿತು, ಹಾಸ್ಪಿಟಲ್ ಲಯಬಲ್ ಆಯಿತು. ಯಾಕೆ ಅಂತಂದರೆ ಕನ್ಸಲ್ಟ್ ಕೊಟ್ಟಿದ್ದು ಬೇರೆ ಏನಕ್ಕೋ, ಅವ್ರು ಆಪ್ರೇಷನ್ ಮಾಡಿರೋದು ಬೇರೆ ಏನಕ್ಕೋ. ಓಕೆ. ಸೊ ವಾಲಂಟ್ರಿ ಫಿಟ್ ಇಂಜುರಿಯಲ್ಲಿ ನೀವು ಎರಡು ರೀತಿ ಅದನ್ನು ಪೋರ್ಟ್ರೇ ಮಾಡಬೇಕಾಗುತ್ತೆ. ಒಂದು, ವಾಲಂಟ್ರಿ ಫಿಟ್ ಇಂಜುರಿಯ ನೀನಾಗೇ ವಾಲಂಟ್ರಿಯಾಗಿ ಹೋಗಿ ಒಂದು ಶೋ ಅಥವಾ ಒಂದು ಹಾರ್ಸ್ ರೇಸು ಅಥವಾ ಒಂದು ಟ್ರೀಟ್ಮೆಂಟು ಏನರಲ್ಲೂ ಹೋಗಿ ಕೂತ್ಕೊಂಡು ಅದರಲ್ಲಿರೋ ರಿಸ್ಕ್ ತಿಳ್ಕೊಳ್ಳೋದು. ಸೆಕೆಂಡು, ಯು ಹ್ಯಾವ್ ಟು ಸ್ಟೇಟ್ ದ ವೈಟೇಟಿಂಗ್ ಫ್ಯಾಕ್ಟರ್ಸ್. ಅಂದರೆ ಕನ್ಸೆಂಟ್ ಹೆಂಗೆ ತೊಗೋತೀರಾ ನೀವು? ಕನ್ಸೆಂಟ್ ಔಟ್ ಆಫ್ ಫ್ರಾಡ್ ತೊಗೋತೀರಾ ಅಥವಾ ಕಂಪಲ್ಷನಲ್ಲಿ ತೊಗೋತೀರಾ ಅಥವಾ ಬರೀ ನಾಲೆಜ್ ಕೊಡೋದ್ರಿಂದ ಇಂಪಾರ್ಟೆಂಟ್ ಅಲ್ಲ, ನೆಸಸರಿ ಅಂತ ಹೇಳಿಬಿಟ್ಟು ಮತ್ತು 2 ಕೇಸ್ ಲಾಸ್ನ ಇಲ್ಲಿ ಮೆನ್ಷನ್ ಆಗುತ್ತೆ. 2 ಕೇಸ್ ಲಾಸು ಫಾರ್, 2 ಕೇಸ್ ಲಾಸ್ ಅಗೇನ್ಸ್ಟ್ ಅನ್ನೋ ರೀತಿಲಿ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಇಸ್ ದ ಇನ್ಎವಿಟಬಲ್ ಆಕ್ಸಿಡೆಂಟ್ಸ್. ನಮಗೆ ಗೊತ್ತಿಲ್ಲದಿರೋ ಆಕ್ಸಿಡೆಂಟ್ ಆದಾಗ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಇನ್ಎವಿಟಬಲ್ ಆಕ್ಸಿಡೆಂಟ್ ಏನು ಅಂತಂದರೆ, ಇನ್ಎವಿಟಬಲ್ ಮೀನ್ಸ್ ವಿಚ್ ಕುಡ್ ನಾಟ್ ಹ್ಯಾವ್ ಬೀನ್ ಫೋರ್ಸೀನ್ ಆ್ಯಂಡ್ ಅವಾಯ್ಡೆಡ್ ಡ್ಯೂ ಟು ಎಕ್ಸಸೈಸಿಂಗ್ ರೀಸನಬಲ್ ಕೇರ್ ಆ್ಯಂಡ್ ಪ್ರಿಕಾಷನ್ ಬೈ ದ ಡಿಫೆಂಡೆಂಟ್. ಇನ್ಎವಿಟಬಲ್ ಆಕ್ಸಿಡೆಂಟ್ ಆದಾಗ ರೀಸನಬಲ್ ಕೇರ್ ತೊಗೋಬೇಕು, ಅನ್ಅವಾಯ್ಡಬಲ್ ಆಕ್ಸಿಡೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟ್ಯಾನ್ಲಿ ವರ್ಸಸ್ ಪೋವೆಲ್. ಓಕೆ. ಸೊ ಇದರಲ್ಲಿ ಏನಾಗುತ್ತೆ, ಶೂಟಿಂಗ್ ಪಾರ್ಟಿಲಿದ್ದರು, ಏಮಿಂಗ್ ಅಟ್ ಪೇಸೆಂಟ್ಸ್. ಇವರು ಡಿಫೆಂಡೆಂಟ್ ಏನು ಮಾಡಿದ್ರು, ಒಂದು ಪೆಸೆಂಟ್ ಕಡೆಗೆ ಫೈರ್ ಮಾಡಿದ್ರು. ಬಟ್ ಇದೇನಾಯಿತು, ಒಂದು ಓಕ್ ಟ್ರೀನ ದಾಟಿ ಪ್ಲೇಂಟಿಫ್ ಐನ ಇಂಜ್ಯೂರ್ ಮಾಡಿಬಿಡ್ತು. ಸೊ ಅದರಿಂದ ಏನಾಯಿತು, ಇದು ಪ್ಯೂರ್ಲಿ ಆಕ್ಸಿಡೆಂಟ್, ಇನ್ಎವಿಟಬಲ್ ಆಕ್ಸಿಡೆಂಟ್ ಅನ್ನೋದನ್ನ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಶ್ರೀಧರ್ ತಿವಾರಿ ವರ್ಸಸ್ UP ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಸೊ ಇಲ್ಲೇನಾಯಿತು ಅಂತಂದರೆ UPSRTC ಇಟ್ ವಾಸ್ ಡ್ರೈವಿಂಗ್ ಥ್ರೂ ಅ ವಿಲೇಜ್ ವೈಲ್ ಅ ಸೈಕ್ಲಿಸ್ಟ್ ಸಡನ್ಲಿ ಕೇಮ್ ಇನ್ ಫ್ರಂಟ್ ಆ್ಯಂಡ್ ಇಟ್ ರೈನ್ಡ್. ಸೊ UPSRTC ಬಸ್ ಓಡಿಸ್ತಾಯಿದ್ರು, ಸೈಕ್ಲಿಸ್ಟ್ ಸಡನ್ನಾಗಿ ಬಂದುಬಿಟ್ಟು ಮಳೆ ಬರ್ತಾಯಿತ್ತು, ಬೇರೆ ದಾರಿ ಇಲ್ದಂಗೆ ಡ್ರೈವರ್ ಬ್ರೇಕ್ ಅಪ್ಲೈ ಆದ್ರೂ ಸ್ಕಿಡ್ ಆಯಿತು. ಬಸ್ ಸ್ಕಿಡ್ ಆಗಿ ಸೈಕ್ಲಿಸ್ಟ್ಗೆ ಟಚ್ ಆಯಿತು ರೇರ್ ಪೋರ್ಷನ್ ಆಫ್ ದ ಬಸ್. ಸೊ ಇಲ್ಲಿ ಇನ್ಎವಿಟಬಲ್ ಆಕ್ಸಿಡೆಂಟ್ ಆಯಿತು. ಸೊ ಇದೊಂದು ಕೇಸ್ ಲಾ ಮೆನ್ಷನ್ ಮಾಡ್ಬೋದು. ಇದೆರಡು ಕೇಸ್ ಲಾ ಮೆನ್ಷನ್ ಮಾಡಿದಾಗ ಅಲ್ಲಿಗೆ ಈ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಮತ್ತು ಇನ್ನೂ ಬೇಕಾದ್ರೂ 2 ಕೇಸ್ ಲಾ ಇದ್ರ ಜೊತೆಗೆ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಕೈಲಿ ನೆನ್ಪಿಟ್ಕೊಳ್ಳೋಕ್ಕಾದರೆ ನೆನ್ಪಿಟ್ಕೋಬೋದು. ಪ್ಲೇಂಟಿಫ್ ಆ್ಯಂಡ್ ಡಿಫೆಂಡೆಂಟ್ ಡಾಗ್ಸ್, ಬ್ರೌನ್ ವರ್ಸಸ್ ಕೆಂಡಲ್ ಅನ್ನೋದು. ಇದು ಡಾಗ್ಸ್ 2 ಫೈಟ್ ಮಾಡ್ತಾ ಇರುತ್ತೆ, ಮತ್ತು ಅವ್ರನ್ನ ಸೆಪ್ರೇಟ್ ಮಾಡೋಕ್ಕೆ ಒಂದು ಸ್ಟಿಕ್ ತಗೊಂಡು ಡಿಫೆಂಡೆಂಟು ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಏನಾಯಿತು ಅಂದರೆ ಇದು ಗೊತ್ತಿಲ್ಲದಂಗೆ ಪ್ಲೇಂಟಿಫ್ ಕಣ್ಣಿಗೆ ಬಿದ್ದುಬಿಡುತ್ತೆ. ಓಕೆ. ಸೊ ಅಲ್ಲಿಗೆ ಏನಾಯಿತು, ಇಂಜುರಿ ವಾಸ್ ದ ರಿಸಲ್ಟ್ ಆಫ್ ಪ್ಯೂರ್ ಬ್ಲೇಮ್ಲೆಸ್ ಆಕ್ಸಿಡೆಂಟ್ ಆ್ಯಂಡ್ ಏನು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅನ್ನೋದನ್ನ. ಓಕೆ. ನೆಕ್ಸ್ಟು ನ್ಯಾಷನಲ್ ಕೋಲ್ ಬೋರ್ಡ್ ವರ್ಸಸ್ ಈವನ್ಸ್. ದ ಪ್ಲೇಂಟಿಫ್ ಪ್ರೆಡಿಸೆಸರ್ ಇನ್ ದ ಟೈಟಲ್ ಲೇಡ್ ಅನ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕಲ್ ಕೇಬಲ್ ಅಂಡರ್ ದ ಲ್ಯಾಂಡ್ ಆಫ್ ಕೌಂಟಿ ಕೌನ್ಸಿಲ್ ವಿತೌಟ್ ದೇರ್ ನಾಲೆಜ್. ಅಂದರೆ ಇಲ್ಲಿ ಪ್ಲೇಂಟಿಫ್ ಏನು ಮಾಡಿದ್ರು ಅಂತಂದರೆ ಅಂಡರ್ಗ್ರೌಂಡ್ ಕೇಬಲ್ ಹಾಕಿದ್ರು. ಇವ್ರು ಕಾಂಟ್ರಾಕ್ಟರ್ಸ್ನ ಹಾಕಿ ಲ್ಯಾಂಡ್ನ ಎವಾಕ್ಯುವೇಟ್ ಮಾಡಿ, ಕೇಬಲ್ ಏನಾಯಿತು, ಕೇಬಲ್ ಡ್ಯಾಮೇಜ್ ಆಗೋಯಿತು. ಸೊ ಕಾಂಟ್ರಾಕ್ಟರ್ಸ್ ಅದ್ರ ಬಗ್ಗೆ ಯಾವುದೂ ನಾಲೆಜ್ ಇರಲಿಲ್ಲ. ಸೊ ಕಾಂಟ್ರಾಕ್ಟರ್ಸ್ಗೆ ಇದ್ರ ಬಗ್ಗೆ ಲಯಬಿಲಿಟಿ ನಾವು ತೊಗೊಳಕ್ಕಾಗಲ್ಲ. ಏನಕ್ಕಂತಂದರೆ ಸೊ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ಕೇಬಲ್ ಇದೆ ಅನ್ನೋದನ್ನ. ಸೊ ಇದು ಇನ್ಎವಿಟಬಲ್ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯೂನಿಟಲ್ಲಿ ವಿ ವಿಲ್ ಸಿ, ನೆಕ್ಸ್ಟ್ ಪಾರ್ಟಲ್ಲಿ ವಿ ವಿಲ್ ಸಿ ಆ್ಯಕ್ಟ್ ಆಫ್ ಗಾಡ್ ಅಂದರೆ ಏನು ಅನ್ನೋದನ್ನ.